ಬಗೆದಷ್ಟು ಬಯಲಾಗ್ತಾ ಇದೆ ಮಂಡ್ಯ ಜೈಲಿನ ಕರ್ಮಕಾಂಡ. ವಿಚಾರಣಾಧೀನ ಕೈದಿಗೆ ಮಿಮ್ಸ್ನಲ್ಲಿ ಸಂಗಾತಿ ಜೊತೆ ರೂಮ್ ಕೊಡಲಾಗಿತ್ತು. ಒಂದು ಕಡೆಯಲ್ಲಿ ಮಂಡ್ಯ ಜಿಲ್ಲೆ ಜೈಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಆಸ್ಪತ್ರೆಯಲ್ಲಿ ಸಿಕ್ಕಿಬಿದ್ದ ಬಳಿಕ ಅಕ್ರಮಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಮಂಡ್ಯ ಜೈಲಿನ ಮತ್ತಷ್ಟು ಕರ್ಮಕಾಂಡ ಇದೀಗ ಬಟಾ ಬಯಲಾಗ್ತಾ ಇದೆ. ಜೈಲು ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಜೈಲಿನ ವಿಚಾರಣಾಧೀನ ಕೈದಿ. ಜೈಲಾಧಿಕಾರಿ ಶಾಂತಮ್ಮ ಮತ್ತು ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಜೈಲಿನಲ್ಲಿ ನಿಗದಿತವಾಗಿ ಕೈದಿಗಳಿಂದ ಹಣ ಸುಲಿಗೆ ಆರೋಪ ಇದೆ. ಸಹಿ ಜೊತೆಗೆ ಹೆಬ್ಬೆಟ್ಟಿನ ಮುದ್ರೆ ಹಾಕಿರುವ ಕೈದಿಗಳ ಪತ್ರ ಬಯಲಾಗಿದೆ. ಕೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಜೈಲು ಸಿಬ್ಬಂದಿ ಹಣ ತಗೊಂಡು ಅಲ್ಲಿ ಅವ್ರಿಗೆ ಬೇಕಾದಂಥ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ. ವಸೂಲಿ ಜೊತೆಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಮಾಡ್ತಾರೆ ಜೈಲಾಧಿಕಾರಿ. ಮಟನ್ ಕೆಜಿಗೆ 1250 ರೂಪಾಯಿ, ಚಿಕನ್ ಬೇಕಾದರೆ ಕೆಜಿಗೆ 700 ರೂಪಾಯಿ ಕೊಡಬೇಕು. ಕೈದಿಗಳ ಬೇಡಿಕೆಗೆ ತಕ್ಕಂತೆ ಹಣ ಪಡೆದು ಬಾಡು ಪೂರೈಸಿರುವ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯಲ್ಲಿ ಒಂದೊಂದು ಸೆಲ್ಗೆ ಒಂದೊಂದು ರೇಟನ್ನು ಫಿಕ್ಸ್ ಮಾಡಲಾಗಿದೆ. ಸೆಲ್ 1ರಿಂದ ಅಲ್ಲಿ 1000 ರೂಪಾಯಿಂದ 10,000 ರೂಪಾಯಿ, ಹಾಗೆಯೇ ಸೆಲ್ 3 15,000 ರೂಪಾಯಿ, ಸೆಲ್ 4ರಿಂದ 15,000 ರೂಪಾಯಿ, ಹೀಗೆ ಬೇರೆ ಬೇರೆ ರೀತಿಯಾದಂಥ ರೇಟ್ಗಳನ್ನು ಫಿಕ್ಸ್ ಮಾಡಲಾಗಿದೆ. ಸಾವಿರಾರು ರೂಪಾಯಿ ವಸೂಲಿ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಕೈದಿಗಳು ರೂಮ್ ಬದಲಿಸೋಕೆ 2,000 ಲಂಚವನ್ನು ಕೊಡಬೇಕು. ಪನಿಷ್ಮೆಂಟ್ ಸೆಲ್ನಿಂದ ಹೊರಗೆ ಬರೋಕೆ 10,000 ರೂಪಾಯಿ ಕೊಡಬೇಕು. ಈ ರೀತಿಯಾಗಿ ಸುಲಿಗೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಹೆಂಗೆ ರೇಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ ಅಂತೇಳಿ. ಹಾಗೆಯೇ UTP ನಂಬರ್ ಜೊತೆ ಹೆಬ್ಬೆಟ್ಟು ಒತ್ತಿ ದೂರು ಕಾಪಿ ರವಾನೆ ಮಾಡಲಾಗಿದೆ. ಜೈಲು ಅಧೀಕ್ಷಕಿ ಶಾಂತಮ್ಮ, ಸಿಬ್ಬಂದಿ ಅನಿಲ್, ಶಿವರಾಜ್, ರವಿ ಈ ಕೃತ್ಯವನ್ನು ಮಾಡಿದ್ದಾರೆ. ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ. ಹೋಟೆಲ್ ಮೆನು ಹೆಂಗಿರುತ್ತೋ ಹಾಗೆ ಜೈಲಲ್ಲೂ ಕೂಡ ಮೆನು ಇದೆ. ನೀವು ಇಂತಿಷ್ಟು ಹಣ ಕೊಟ್ಟರೆ ನಿಮಗೆ ಬೇಕಾದ ಸಿಗುತ್ತೆ. ಚಿಕನ್ ಬೇಕಾ ಸಿಗುತ್ತೆ, ಮಟನ್ ಬೇಕಾ ಸಿಗುತ್ತೆ, ಬಾಡೂಟ ಮಾಡಿಕೊಡ್ತಾರೆ, ಕ್ಯಾಟ್ರಿಂಗ್ ಸರ್ವಿಸ್ ಇದೆ. ಎಲ್ಲವೂ ಸಿಕ್ಕಿದ ಮೇಲೆ ಅದನ್ನು ಜೈಲ್ ಅಂತಾರ, ಹೋಟೆಲ್ ಅಂತಾರ?